ವಾಸುದೇವ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು ತಂದೆ? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ನನ್ನನ್ನು ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನ ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದರ ಸಭೆಯಲ್ಲಿ ದುಶ್ಯಾಸನದಿಂದ ಅಪಮಾನಿತರಾದರು. ಇನ್ನು ಕೊನೆಗೆಳೆದರಾದರು. ಸಂತೋಷವಾಗಿ ಕಾಲವನ್ನು ಕಳೆಯೋಣವೆಂದರೆ ಹೆಚ್ಚಿಗೆ ಅಪಮಾನ. ಪರಮಾತ್ಮ, ಈ ದ್ರೌಪದಿಯಲ್ಲಿ ಇನ್ನು ಏನನ್ನು ಬರೆದಿರುವೆ ದೇವ, ಏನನ್ನು ಬರೆದಿರುವೆ? ಪಾಂಚಾಲಿ, ಬೇಸತ್ತಿರುವ ನನ್ನ ಮನಸ್ಸಿಗೆ ಉಲ್ಲಾಸಕ್ಕಾಗಿ ಬಂದರೆ ಇವಳು ಈ ರೀತಿ ಚಿಂತಾಕ್ರಾಂತಳಾಗಿರೋಳಲ್ಲ. ಪ್ರೇತಮೆ, ಪಾಂಚಾಲಿ, ಪಾಂಚಾಲಿ, ಅವತಾಪದಳು ನಂದು ಕಣ್ಣೀರ ಕರೆಯುವುದು ಹೆಪ್ಕಾಂತೆ. ಅವತಾಪದಳು ನಂದು ಕಣ್ಣೀರ ಕರೆಯುವುದು ಹೆಕಾಂತೆ. ಪಾಂಡವರ ಪಟ್ಟ ಮಹಿಷೆ ಭೀಮನ ಮನೋನ್ಮಣೆ. ವಸುದೇವನ ಕರೆಯು ಯಮಗಿರಲು ಬಂದುದಾವುದು ಕೊರತೆ ಬಗೆಹರಿಸದಿರನ ಪ್ರಾಚಂಡ ಭೀಮಾ. ಪಾಂಚಾಲಿ, ಏಕೆ ಚಿಂತಿವೆ ಪದ ನಂದಿನಿ? ಏಕೆ ಚಿಂತಿವೆ ಪದ ನಂದಿನಿ? ಭಯವ ಬಿಡು, ಅಭಯ ಕೊಡು ಕಮಲ ನಂದಿನಿ. ಏಕೆ ಚಿಂತಿವೆ? ಭಯವ ಬಿಡು, ಅಭಯ ಕೊಡು ಕಮಲ ನಂದಿನಿ. ಏಕೆ ಚಿಂತಿವೆ ಪದ ನಂದಿನಿ? ಪಾಂಚಾಲಿ, ವಿಪಿನ ವಾಸ ಪವನಯ ಮರವೆನೆ ಕರುಣೆಯೇ. ವಿಪಿನ ವಾಸ ಪವನಯ ಮರವೆನೆ ಕರುಣೆಯೇ. ಕಪಟತನದ ವಂಚನೆ ಹೃದಯವನ್ನು ಸೀಳಿದೆ. ಕಪಟತನದ ವಂಚನೆ ಹೃದಯವನ್ನು ಸೀಳಿದೆ. ತೊಡೆದಟ್ಟೆ ಅದೆ ಮೆಟ್ಟೆ ಕುಡಿಗೊತ್ತಿ ನಿಲ್ಲುವೆ. ತೊಡೆದಟ್ಟೆ ಅದೆ ಮೆಟ್ಟೆ ಕುಡಿಗೊತ್ತಿ ನಿಲ್ಲುವೆ. ಏಕೆ ಚಿಂತಿವೆ ಪದ ನಂದಿನಿ? ಭಯವ ಬಿಡು, ಅಭಯ ಕೊಡು ಕಮಲ ನಂದಿನಿ. ಏಕೆ ಚಿಂತಿವೆ ಪದ ನಂದಿನಿ? ದುರದಿ ಗುರುಳ ಗುರುಪತಿಯ ಒಡಮುರಿದು ಮುದಕರುವೆ. ಪಾಂಚಾಲಿ, ದುರದಿ ಗುರುಳ ಗುರುಪತಿಯ ಒಡಮುರಿದು ಮುದಕರುವೆ. ಕಡುಮದಾಂಧರವರನ್ನು ಒಲಿಸದಿರುವೆ ಜಗದಲ್ಲಿ. ಕಡುಮದಾಂಧರವರನ್ನು ಒಲಿಸದಿರುವೆ ಜಗದಲ್ಲಿ. ತೊಡೆತಟ್ಟೆ ಎದೆ ಮೆಟ್ಟೆ ಕುಡಿಗೊತ್ತಿ ನಿಲ್ಲುವೆ. ತೊಡೆತಟ್ಟೆ ಎದೆ ಮೆಟ್ಟೆ ಕುಡಿಗೊತ್ತಿ ನಿಲ್ಲುವೆ. ಏಕೆ ಚಿಂತಿವೆ ಪದ ನಂದಿನಿ? ಭಯವ ಬಿಡು, ಅಭಯ ಕೊಡು ಕಮಲ ನಂದಿನಿ. ಏಕೆ ಚಿಂತಿವೆ ಪದ ನಂದಿನಿ? ಪದ ನಂದಿನಿ, ಪದ ನಂದಿನಿ, ಪದ ನಂದಿನಿ. ಪಾಂಚಾಲಿ, ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ ಅಲ್ಲ? ನನಗೆ ತಿಳಿಸಬಾರದೆ?
ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವಾದರೆ ಪುರುಷರು, ನಿಮ್ಮನ್ನಾರಾದರೂ ದುರ್ವಾಕ್ಯಗಳನ್ನಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತುಗಳಿಗಾಗಿ ಅವಳು ಪರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವ ರಕ್ಷಿಸಿಕೊಳ್ಳಲು ಅವಳಿಗೆ ಪರರ ಆಶ್ರಯ ಬೇಕೇ ಬೇಕು. ಛೇ ವಿಧಾತ, ಇಂತಹ ಅಪರಾಧಿಯನ್ನು ಸ್ತ್ರೀ ಜಾತಿನ ಈತಕ್ಕಾಗಿ ಸೃಷ್ಟಿ ಮಾಡಿದೆ ದೇವ, ಈತಕ್ಕಾಗಿ ಸೃಷ್ಟಿ ಮಾಡಿದೆ. ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯೋ ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪಿ ಋಷಿಮುನಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದಲ್ಲವೇನು? ಪ್ರಾಣೇಶ್ವರ, ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಲ್ದೆ ಸಹಿಸದಾದೆ. ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಲ್ದೆ ಸಹಿಸದಾದೆ. ಸರಿಯೇ ನಿಮಗೆ ಸಮ್ಮತವಾದುದು, ಸರಿಯೇ ನಿಮಗೆ ಸಮ್ಮತವಾದುದು ಹೇಳುವೆ. ಕೇಳು ಮನದಿನಿಯ ಕಥೆಯ ವ್ಯಥೆಯ. ಪ್ರಾಣೇಶ್ವರ, ಹೇಳು ಪಾಂಚಾಲಿ. ಈ ಕಡೆಯಲ್ಲೇನು? ಪಾಂಡವರ ಪತ್ನಿಯೆನಿಸೆ ಬರಿ ಬವಣಿ ಸಹಿಸದಾದೆ. ಪಾಂಡವರ ಪತ್ನಿಯೆನಿಸೆ ಬರಿ ಬವಣಿ ಸಹಿಸದಾದೆ. ಈಶೋರತನವು ಏಕೆ ಬರಿದಾಯ್ತು ನನ್ನಿ ಬಯಕೆ. ಈಶೋರತನವು ಏಕೆ ಬರಿದಾಯ್ತು ನನ್ನಿ ಬಯಕೆ. ಸರಿಯೇ ನಿಮಗೆ ಸಮ್ಮತವಾದುದು, ಸರಿಯೇ ನಿಮಗೆ ಸಮ್ಮತವಾದುದು ಹೇಳುವೆ. ಕೇಳು ಮನದಿನಿಯ ಕಥೆಯ ವ್ಯಥೆಯ. ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಅಣ್ಣನ ಒಂದು ದಿನದ ವಿವೇಕದಿಂದ ಆದ ಈ ನಿಂದನೆಯು ನಮ್ಮನೆಗೆ ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪ್ರೇತಮ್ಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಂಡಿಲ್ಲವೇ? ಆಗಿದ್ದು ಹಾಗೆ ಹೋಯ್ತು. ಈ ದಿನ ನೀನೇಕೆ ಹೀಗಾಗಿರುವೆ ಎಂದು ನನಗೆ ತಿಳಿಸಬಾರದೆ? ಹಾ, ತಿಳಿಸುವೆನು. ಆದರೆ ಅದರಿಂದ ಆಗೋ ಪ್ರಯೋಜನವಾದರೆ ಏನು? ಎಷ್ಟೇ ಆದರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲ. ಪಾಂಚಾಲಿ, ನಾನೀಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಹೇಳಿಬಿಡಿ. ಇಂದು ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡರಿಸುವ ದೂತನ್ನು ಕಳಿಸಿರುವರು. ಇನ್ನೇನು ಸಂಧಿ ಆಗಬಹುದಷ್ಟೇ. ಆಗಲಾದರೂ ಏನೇನು ಬೆಚ್ಚಿದ ಕೇಶರಾಶಿಯನ್ನು ಮಡಗಟ್ಟು ವಿಷಯದ ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ಪರಿಹಾಸ್ಯ ಮಾಡಿ ನಕ್ಕಳು. ಪಾಂಚಾಲಿ, ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು? ಮತ್ತಿನ್ನಾರು, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇನು? ಓಹೋ, ಗೋಪಿಕಾಂಗನೆಯ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಶ್ರೀಕೃಷ್ಣನು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೆ. ಪಾಂಚಾಲಿ, ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಎಲೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು. ಬಾಪು ಪಾಂಚಾಲಿ, ಚಮತ್ಕಾರವಾದ ಉತ್ತರನೇ ಕೊಟ್ಟಿರುವೆ. ನೀನು ಚತುರಳು,
ಚತುರಳಲ್ಲಿ ಮಹಾ ಚತುರಳು ಆಹಾ. ರಾಣಿ. ಜಾಣೆ ನನ್ನ ಜಾಣೆ ಮುದು ಜಾಣೆ ಮುದ್ದಾಡುವೆನು ಬಾರೆ. ಜಾಣೆ ನನ್ನ ಜಾಣೆ ಮುದು ಜಾಣೆ ಮುದ್ದಾಡುವೆನು ಬಾರೆ. ಪ್ರೇಮದ ಪಟ್ಟದ ರಾಣೆ ಆಹಾ. ಭೀಮನ ಪ್ರೇಮದ ಪಟ್ಟದ ರಾಣೆ ಜಾಣೆ ನನ್ನ ಜಾಣೆ ಮುದು ಜಾಣೆ ಮುದ್ದಾಡುವೆನು ಬಾರೆ. ಗುರುಕುಲ ಅದಮರ ಮದವನ್ನು ಮುರಿವೆ. ಪಾಂಚಾಲೆ. ನಿಜವೇ ಸ್ವಾಮಿ. ಗುರುಕುಲ ಅದಮರ ಮದವನ್ನು ಮುರಿವೆ. ಕೊರು ವಂಶವನೇ ನಾಶವನ್ನೇ. ಗುರುಕುಲ ಅದಮರ ಮದವನ್ನು ಮುರಿವೆ. ಕೊರು ವಂಶವನೇ ನಾಶವಗೈವೆ. ಗುರುಗಳ ಶಾಸನ ಹೃದಯಂ ಬಗೆದು ನಿಜವೇ ಪ್ರಾಣೇಶ್ವರ. ದುರುಳ ದುಶಾಸನ ಹೃದಯಂ ಬಗೆದರು ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಮಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಮಾರೆ. ಜಾಣೆ ನನ್ನ ಜಾಣೆ ಮುದು ಜಾಣೆ ಮುದ್ದಾಡುವೆನು ಮಾರೆ. ಈ ಭೀಮನ ಪ್ರೇಮದ ಪಟ್ಟದ ರಾಣೆ ಭೀಮನ ಪ್ರೇಮದ ಪಟ್ಟದ ರಾಣೆ ಜಾಣೆ ನನ್ನ ಜಾಣೆ ಮುದ್ದು ಜಾಣೆ ಮುದ್ದಾಡುವೆನು ಬಾರೆ. ಪ್ರಿಯ ಪಾಂಚಾಲಿ ಪ್ರಾಣೇಶ್ವರ, ಹೇಳು. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸ್ವಾಮಿ, ಪಾಂಚಾಲಿ ಇದೇನು ಸಮಯ? ಶೃಂಗಾರಕ್ಕೆ ಇದೇನು? ಹ? ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ರಮತೆಯ ಮನಗಿಲ್ಲದಿರೆ ರಾಮ. ರಮತೆಯ ಮನಗಿಲ್ಲದಿರೆ ರಾಮ. ಸಮಯವಿದೆ. ಸ್ವಾಮಿ, ಮನ ಮುದಿಸುವ ಮಧುಹಾಸ ವಿಲಾಸ. ಸ್ವಾಮಿ, ಮನ ಮುದಿಸುವ ಮಧುಹಾಸ ವಿಲಾಸ. ಕೌರವ ಶಿರವ ಧರೆಯೊಳು ನೀನು. ಸ್ವಾಮಿ, ನೆನಪಿಲ್ಲವೇನು? ಕೌರವ ಶಿರವ ಧರೆಯೊಳು ನೀನು. ಚೆಲ್ಲುತ್ತ ಸೇರುವೆ ಸ್ವಾಮಿ. ಖಂಡಿತ. ಆಗ ಈಗ ಹೇಳು. ಆಹಾ, ಈಗಲ್ಲ ಪ್ರಾಣೇಶ್ವರ, ಯಾವಾಗ? ಆಗ. ಇಲ್ಲ, ಈಗ ಹೇಳು. ಆಂತೆಯನ್ನಿ
ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ರಮಣೆಯ ಮನವಿಲ್ಲದಿರು ರಾಮ. ರಮಣೆಯ ಮನವಿಲ್ಲದಿರು ರಾಮ, ಸಮಯವಿದೆ. ಸಾವಧಾನ ಪ್ರಾಣೇಶ್ವರ, ಸಾವಧಾನ. ನೆನಪಿದೆಯೇನು? ನೆನಪಿದೆ ಪಾಂಚಾಲೆ. ಈ ನನ್ನ ಬಿಚ್ಚಿದ ಕೇಶರಾಶಿ ನೋಡಿ ಕುರುಕುಲ ಅಂತ ಕಾಳರಾತ್ರಿಯಿಂದ ಸಂಬೋಧಿಸಿದ್ರಿ, ಮತ್ತು ನೀವು ಇನ್ನು ಏನು ಹೇಳಿದಿರಲ್ಲವೇ? ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನ ಕೇಳಬೇಕೆಂದು ಅಪೇಕ್ಷೆಯಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಬಾಂಡನಲ್ಲ ಈ ಪ್ರಚಂಡ ಭೀಮ. ಸಾವಧಾನ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಿ ತೋರಿಸಬೇಕೆಂಬುದೇ ನನ್ನ ಇಚ್ಛೆಯು. ನಾನು ಸುಮ್ಮನೆ ಹೆಸರೇನಾಯ್ತು, ಎಷ್ಟೇ ಆದರೂ ತಾವು ತಮ್ಮ ಅಣ್ಣನ ಆಜ್ಞಾಧಾರಕರು. ಪಾಂಚಾಲಿ, ನನ್ನನ್ನು ನಾನೀಗ ಯಾರ? ನನ್ನನ್ನು ಕೆರಳಿಸಬೇಡ, ನನ್ನನ್ನು ಕೆರಳಿಸಬೇಡ, ಕೆರಳಿಸಬೇಡ, ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೋಡು ಅಣ್ಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿಯದೆ ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವಾಗಿರಬಹುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಎಲ್ಲ ಸುಖ ದುಃಖಗಳಿಗೂ ಸ್ತ್ರೀಯರೇ ಕಾರಣವೆಂದು. ಅರ್ಜುನ, ಅಣ್ಣ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಪ್ರಿಯ ಸಹೋದರನ ಕೋಪ ತಣಿಸುವುದು ನನಗೆ ದುಸ್ಸಾಹಸವಾಗಿದೆ. ಅರ್ಜುನ, ಹೌದು ದುಸ್ಸಾಹಸವಾಗಿದೆ. ನಿನ್ನ ಹೊರತಾಗಿ ಮತ್ತಾರಿಂದಲೂ ಅವರನ್ನು ಸಮಾಧಾನ ಮಾಡಲು ಸಾಧ್ಯವಿಲ್ಲ. ಪ್ರಿಯ ತಮ್ಮ ಭೀಮಸೇನ, ಕೋಪ ನನ್ನಲ್ಲಿ ಕೋಪವೇ ತಮ್ಮ, ಸ್ವಲ್ಪ ಸಮಾಧಾನ ತಂದುಕೋ. ಕೋಪವೇ ತಗೋ ಭೀಮ, ಮಾತಾಡು ಶಿವ. ಕೋಪವೇ ತಗೋ ಭೀಮ, ಮಾತಾಡು ಶಿವ. ಮನಸ್ಸಿನ ಕಳವಳವ
ನಿನಗೆ ಕೋಪವೇ ತಮ್ಮ? ಅಗ್ರಜ, ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಮುಖದಿಂದ ನಿನಗೊಂದು ಮಾತನ್ನು ಹೇಳಬೇಕೆಂದಿರುವನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವನು. ಪಾಂಚಾಲಿ, ಅಣ್ಣನೇಕೆ ಕೋಪಾವೇಶದಿಂದಿರುವನು? ಏಕೆ? ಮಾನುನಿ ಮಣಿ ವೇದನೆ ನೀಗಿತು ಸಮಯವಿದೆಂತರಿತೆಯ ರಮಣಿ ಏತಕ್ಕೆ ಹೀರುವುದವ? ಮಾನುನಿ ಮನದ ವೇದನೆ ನೀಗಿತು ಸಮಯವಿದೆಂತರಿತೆಯ ರಮಣಿ ಏತಕ್ಕೆ ಹೀರುವುದವ? ಧರ್ಮಜ ನಿಮ್ಮಯ ನಿರ್ಮಲ ಭ್ರಾತೃವು ಧರ್ಮಜ ನಿಮ್ಮಯ ನಿರ್ಮಲ ಭ್ರಾತೃವು ಮೀರುವುದನುಚಿತ ಕೈಪದೆ ಮನವು ಮೀರುವುದನುಚಿತ ಸಹಿಪದೆ ಮನವು ಸಹಿಪದು ಮನಗಿ ಪಾಪವ ತರುಣಿ ಸಹಿಪದು ಮನಗಿ ಪಾಪವ ತರುಣಿ ಧರ್ಮದಿಂದ ಗಣ ಕಾರ್ಯವ ಸಾಧಿಸಿ ಕೋಮಲ ಹೃದಯದ ಧರ್ಮದಿಂದ ಗಣ ಕಾರ್ಯವ ಸಾಧಿಸಿ ಕೋಮಲ ಹೃದಯದ ಸಾರಸಾಕ್ಷಿಯ ಪರಿಯ ವಿಷಾದ ಪಡುವೆ ಧರ್ಮ ಸಾರಸಾಕ್ಷಿ ನೀನರಿಯದ ಪರ್ಯಾಯ ಕುಂಟು ನಿಂದು ವಿಷಾದ ಪಡುವೆ ಮಾನುನಿ ಮನದ ವೇದನೆಗೋ ಸಮಯವಿದೆಂತರಿದೆಯ ರಮಣಿ ಏತಕ್ಕೆ ದೂಡವೋ? ಪ್ರಾಣೇಶ್ವರ, ಧರ್ಮ ಅಧರ್ಮವಿಂದ ಹಂಬಲಿಸುವ ಕ್ಷತ್ರಿಯರೆನ್ನುವುದೇನೆಂಬುದನ್ನು ಮರೆಯುವುದು ನಿಮಗೆಲ್ಲರಿಗೂ ಉಚಿತವಲ್ಲವೇನು? ದ್ರೌಪದಿ, ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯೂ ಕೂಡ ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘನಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ನಮ್ಮ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಆರಂಭಿಸಿದ್ದೇ ಆದರೆ ನಮ್ಮ ಅವಿಚಾರಕ್ಕಾಗಿ ಮುಂದೆ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ತಾನೇ ನಾನು ಸಂಧಿಗಾಗಿ ಇಷ್ಟೆಲ್ಲಾ ಪ್ರಯತ್ನ ಮಾಡುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಕಳಿಸಿ ಅಪಮಾನ ಹೊಂದಿದ್ರಿ, ಪುನಃ ಅಣ್ಣನನ್ನು ಅಪಮಾನಕ್ಕೆ ಗುರಿ ಮಾಡಿದ್ರಿ. ನನ್ನ ಚಿಂತೆಯು ಏನೀ ಕೋಲಾಹಲ? ಏನೀ ಕೋಲಾಹಲ? ಪಾಂಚಾಲಿ, ನಾನಿನ್ನು ಹುಡುಗನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ಎಲ್ಲರೂ ಒಟ್ಟಿಗೆ ಒಂದೇ ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿನ್ನ ಸಹೋದರ ಸ್ವಲ್ಪ ತಡೆ. ಪಾಂಡುಕುಮಾರ, ಅಲ್ಲಿ ನೋಡು, ಯದುಪತಿಯು ನಮ್ಮನ್ನು ನೋಡಿ ನಮಗೆ ಇತ್ತ ಕಡೆ ಬರುತ್ತಿರುವರು. ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು, ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು, ಲೋಕದ ಹಿತವನ್ನು ಬಯಸುವೆ ನಾನು. ಲೋಕದ ಹಿತವನ್ನು ಬಯಸುವೆ ನಾನು. ಧರಿಸಿದೆ ಧರ್ಮದೀಕ್ಷೆಯ, ಅಳಿಸುವೆ ಕರ್ಮಸಾಕ್ಷಿಯ. ಧರಿಸಿದೆ ಧರ್ಮದೀಕ್ಷೆಯ. ಹರಿಷಡ್ವರ್ಗದಿ ಮೆರೆಯುತ್ತ ಕೌರವ, ಹರಿಷಡ್ವರ್ಗದಿ ಮೆರೆಯುತ್ತ
ಕುರುಳರ ಅಧಮರ ಮದವನೆ ಮುರಿಸುವೆ ಕುರುಳರ ಅಧಮರ ಮದವನೆ ಮುರಿಸುವೆ ಧರಿಸಿದೆ ಧರ್ಮದೀಗೆಯ ಅಳಿಸುವೆ ಕರ್ಮ ಸಾಕ್ಷಿಯ ಧರಿಸಿದೆ ಧರ್ಮದೀಗೆಯ ಭೀಮಾ ಪಾತ್ರ ಕೆರಳಿಸಿ ನಾನು ಭೀಮಾ ಪಾತ್ರ ಕೆರಳಿಸಿ ನಾನು ಗುರುಕುಲ ಅಧಮರ ಮದವನೆ ಮುರಿಸುವೆ ಗುರುಕುಲ ಅಧಮರ ಮದವನೆ ಮುರಿಸುವೆ ಧರಿಸಿದೆ ಧರ್ಮದೀಕ್ಷೆಯ ಅಳಿಸುವೆ ಕರ್ಮ ಸಾಕ್ಷಿಯ ಧರಿಸಿದೆ ಧರ್ಮದೀಕ್ಷೆಯ 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 ಪಾಂಚಾಲಿ ಪ್ರಾಣೇಶ್ವರ ಸಾವುದಾನ ಅಣ್ಣ ಈ ತಂಗಿ ಪ್ರಣಾಮಗಳನ್ನು ಸ್ವೀಕರಿಸು. ತಂಗಿ ನಿನಗೆ ಮಂಗಳವಾಗಲಿ. ವಾಸುದೇವ ಈ ಪಾಂಡುಕುಮಾರರ ಪ್ರಣಾಮಗಳನ್ನು ಸ್ವೀಕರಿಸು. ಕೃಷ್ಣ ವಿಜಯಶಾಲೆ ಆಗು ಧರ್ಮನಂದನ. ನಾನು ನಮಿಸುವೆನು. ಭೀಮಸೇನ ನಿನಗೂ ಮಂಗಳವಾಗಲಿ. ಶ್ರೀಕೃಷ್ಣ ಪರಮಾತ್ಮ ಓದ ಕಾರ್ಯವೇನಾಯಿತು ಸ್ವಾಮಿ? ಓದುವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಡೆಯಿತು. ಆ ಭೀಷ್ಮ ದ್ರೋಣಾದಿಗಳು ನನ್ನನ್ನು ಸನ್ಮಾನಿಸಿದರು. ರಾಜಸಭೆಯಲ್ಲಿ ನನ್ನನ್ನು ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಪಾಂಚಾಲಿ ಸಂಧಿಯ ಕಾರ್ಯ ನಡೆಯುತ್ತಷ್ಟೇ ಪರಮಾತ್ಮ. ನಡೆಯಿತು ಧರ್ಮನಂದನ. ಪಾಂಚಾಲಿ ನಾನಿನ್ನು ತಡೆಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳು ನನಗೊಪ್ಪದು. ಅಗ್ರನ ಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಐತೆ. ನಾನು ಹೋಗಿದ್ದು ಅದಕ್ಕಲ್ಲವೇ ಭೀಮಸೇನ. ಕೃಷ್ಣ ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತವಾಸ ನೆಪದಲ್ಲಿ ಅರ್ಜುನ ಬಳೆ ತೊಟ್ಟನು. ಈ ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಹೊರಡಿಸಿದೀಯಾ ಯಾದವಾಗ್ರಣಿ? ಈ ಪಾಂಡು ಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಎಲ್ಲ ಮಾತನ್ನು ಕೇಳು. ಆಗ ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದಂತೂ ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಪ್ರಚಂಡ ಭೀಮನಿಗೆ ಅಂತ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧ ಇರುವುದು ಭೀಮಸೇನ. ಆ ದುರ್ಯೋಧನನು ವಾಸುದೇವ ಮುಂದೇನಾಯಿತು ಸ್ವಾಮಿ? ರಾಜಸಭೆಯಲ್ಲಿ ಎಲ್ಲವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ಸ್ವಾಮಿ? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನನು ಸಹ. ಆದರೆ ಭೀಮಸೇನ ಆತನು ಸಮ್ಮತಿಸಲಿಲ್ಲ. ಒಪ್ಪುವ ವಿಚಾರ ಹೊಂದಿದೆ. ಏನೋ ಎಲ್ಲ ಕಲಬ. ನನಗೆನ್ನ ಸಮಯ ಇಲ್ಲ ರುಕ್ಮಿಣಿಪತಿ. ನಿಮ್ಮಿಚ್ಛೆ ಅಂತ ನೀವು ನಡೆಯಿರಿ. ನನಗೆ ತೋರಿದ ಆಡುವೆನು. ನಿಲ್ಲು ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನಮ್ಮಲ್ಲಿಲ್ಲ. ಭೀಮಸೇನ ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ಇಳಂಬಿ ಇನ್ನ ಹೇಗೆ ತಾನೇ ಆಳುತ್ತಿದ್ದೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಪ್ರಸ್ತಾಪವು ನನಗೊಪ್ಪದು. ಸಿಂಹೋದರ ಅಲ್ಲ ಭೀಮಸೇನ, ನಿನಗೆ ಒಪ್ಪುವ ಒಂದು ವಿಚಾರವಿರುವುದು. ಆ ದುರ್ಯೋಧನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಓಹೋ, ಹಾಗಾದರೆ ಅದು ಸಂಧಿ ಆಗಿರದು. ಹೇಳು ಕೃಷ್ಣ, ಏನ ಸಂದೇಶ? ಎಲ್ಲ ಪೂರ್ತಿ ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಕ್ಷಣಕಾಲ ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕೈ ಕಟ್ಟಿ ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲವಯ್ಯ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಇದು ಪರಿಹಾಸವಲ್ಲಯ್ಯ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು.
ಈ ನನ್ನ ಪಾರ್ಶ್ವದಲ್ಲಿ ಈ ರೀತಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇದೋ ಕೃಷ್ಣ, ನಿನ್ನಿಚ್ಛೆಯಂತೆ ಕುಳಿತುಕೊಳ್ಳುವನು. ಈಗಲಾದರೂ ಹೇಳು, ಏನಾ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ನೀನು ಈಗ ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಕೃಷ್ಣ. ಧನಂಜಯ, ಈ ಗದೆಯನ್ನು ಸ್ವಲ್ಪ ಕಾಲ ಇಟ್ಕೋ. ಅರ್ಜುನ, ಈ ಗದೆಯನ್ನು ಕ್ಷಣ ಕಾಲ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡಯ್ಯ. ನಿನ್ನ ಮಾತನ್ನು ಎಂದಾದರೂ ಮೀರಿರುವನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೆ ಆ ದಿನ ರಾಜಸಭೆಯಲ್ಲಿ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ನಿನ್ನ ಪತಿಗಳ ಕೈಯನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಇದೇನಣ್ಣ ಪರಿಹಾಸವನ್ನು ಮಾಡುತ್ತಿರುವೆ? ಇದು ಪರಿಹಾಸವಲ್ಲ ತಂಗಿ. ಶತ್ರುಗಳ ಎಡೆಮುಡಿಯಲ್ಲಿ ಕಟ್ಟುವುದರಲ್ಲಿ ನೀನು ಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಅಣ್ಣ, ನಂಬಿಹೆನಯ್ಯ ಅಂಬುಜನಾಮ ಬೆಂಬಿಡದೆ ಪೊರೆ ಮಾಧವ. ನಂಬಿಹೆನಯ್ಯ ಅಂಬುಜನಾಮ ಬೆಂಬಿಡದೆ ಪೊರೆ ಮಾಧವ. ನಂಬಿಹೆನಯ್ಯ ಅಂಬುಜನಾಮ ಬೆಂಬಿಡದೆ ಪೊರೆ ಮಾಧವ. ಈಗ ತಕ್ಕನಾದ ನಿಮ್ಮ ಮಾತನ್ನು ಸರಿಯಾಗಿ ಕೇಳುವರು. ಸ್ವಾಮಿ, ಸರಿ. ಈಗ ಕೇಳಿರಿ ನನ್ನ ಮಾತನ್ನು. ಯಾಜ್ಞಸೇನಿ, ಅಣ್ಣ, ಧರ್ಮನಂದನ, ಭೀಮಸೇನ, ಧರ್ಮನಂದನ, ಕಿರೀಟಿ, ಈಗ ನನ್ನ ಮಾತನ್ನು ಎಲ್ಲರೂ ಕೇಳಿರಿ. ಭೀಮನನ್ನು ಕಟ್ಟಿರುವ ಈ ಹಗ್ಗವು ನನಗೆ ಆ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲೆತ್ತಿಸಿ ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದ್ರೆ ಯಾರ ದುರಾತ್ಮರು? ಮರಣಗೊಳಿಸದೆ ರಣದವರ ರಕ್ತಪಾನ ಮಾಡದಿರುವೆನೆ. ರಣದವರ ರಕ್ತಪಾನ ಮಾಡದಿರುವೆನೆ.
ಮಹಾತ್ಮರು? ಮತ್ತಿನ್ಯಾರು? ದುರಾಚಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದವನ ತಮ್ಮನಾದ ದುಶ್ಯಾಸನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸವು ಅವರಿಂದಲ್ಲದೆ ಮತ್ತಾರಿಂದ ಭೀಮಸೇನ? ಪಾಂಚಾಲಿ, ನನ್ನ ಕೈಗಳನ್ನು ಬೆಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಕಾರವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನು ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಗೊಳಿಸಿದನೆ. ಆ ಕುನ್ನಿ ಕೌರವನು. ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಕುಮಾರ, ನೀನು ಬಿಚ್ಚಿದವಲ್ಲೇ. ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ನೀವು ಆ ದುರ್ಯೋಧನನು ಸಂಧಾನಿಗೆ ಕೊಟ್ಟ ಮಾತನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಸಹ ಅವನು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಫಲನದಲ್ಲಿ ದೊರಕುವುದಂತೆ. ಜಿ, ಹಾಗಾದರೆ ಸಂಧಿಯ ವಿಷಯವೇನಾಯಿತು ತಂದೆ? ಈ ಸಂದೇಶಕ್ಕೆ ನನಗೆ ಉಳಿದಿರುವುದ ಉತ್ತರ ಒಂದೇ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನೂ ವಿಫಲವಾಗಿಸಿ ನನ್ನ ಮುಂದೆ ಬಂದು ನಿಂತಿರುವುದು ಅದು ಯುದ್ಧ. ಪರಮಾತ್ಮ, ನಿನಗೂ ತಿಳಿದಿದೆಯಲ್ಲವೇ ನಾನು ಯುದ್ಧವನ್ನು ಅಪೇಕ್ಷಿಸಿದವನಲ್ಲ ಎಂದು. ಆದರೂ ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿದೆನೆಂದು ನಿನಗೆ ತಿಳಿದಿದೆಯಲ್ಲ ಪರಮಾತ್ಮ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸೋ. ನೀನು ಬಿಚ್ಚಿರುವಲೇ. ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಬೇಡ ಭೀಮಸೇನ. ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ನೀನು ಬಿಚ್ಚುವುದಿಲ್ಲವೇ? ಬೇಡ. ಕೃಷ್ಣ, ಇದೋ ನಿನಗೆ ನಮಸ್ಕರಿಸುವನು. ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ನೀನು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವನು. ಎಲ್ಲಿ ನನ್ನ ಕಲೆ? ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುವಂಶದ ಸ್ವರೂಪನೇ ಆಗಿದ್ದರೆ ನಾನು ಕುಂತಿದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾದರೆ ನಾಳೆ ನಡೆಯುವ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ದುರ್ಯೋಧನರ ರಾಜ ಕಿರೀಟವನ್ನು ನನ್ನ ಎಡಗಾಲಿಂದ ಆ ದುರುಳ ದುಶ್ಯಾಸನ ಹೃದಯವನ್ನು ಆ ಬಿಸಿ ರಕ್ತದಿಂದ ನಮ್ಮ ಮಡದಿ ಪಾಂಚಾಲೆಯ ಬಿಡುಮುಡಿಯಂ ಕಟ್ಟಿಸದೊಡ್ಡರೆ ನನಗೆ ನರಕವೇ ಪ್ರಾಪ್ತಿಯಾಗಲಿ. ಹರ ಮಹಾದೇವ. ಶೂನ್ಯತೆಯ ಕುಲ ಹೇಳುಗಳು ಸೆಳೆತಂಗುಲಕ್ಕೆ ತಲೆಗಳನ್ನು ಕೊಚ್ಚಿ ರಣದಾಹ ಮುಗಿಸಿಕೊಳ್ಳುವೆ. ಕೃಷ್ಣ, ಶೂನ್ಯತೆಯ ಕುಲ ಹೇಳುಗಳನ್ನು ಸೆಳೆತಂಗುಲಕ್ಕೆ ತಲೆಗಳನ್ನು ಕೊಚ್ಚಿ ರಣದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ಓಡಾಡು. ಷಂಡ ಕೌರವನ ಗುಂಡಿಗೆ ಪಾಂಡವರ ಕುರುಬನ ಮೊಟ್ಟಿದ ಷಂಡ ಕೌರವನ ಗುಂಡಿಗೆ ತಿಂದೆ ಗಂಡ ಎಲುಬುಗಳ ಬೆಂದಲಿಗೆ ರಣಚಂಡಿ ಗೌರವ ಗಂಡ ಎಲುಬುಗಳ ತುಂಡರಿಸಿ ರಣಚಂಡಿ ಗೌರವ ಮಾಡಿಸಿದೆ. ಪಾಂಡವರ ಗಂಡವನ ತೋರ್ಪಡಿಸಿ ಬಲದಾಯಿ ಗದಾ ಪ್ರಸಂಗವ ತೋರ್ಪಡಿಸಿ ಪಾಂಡವರ ತಿರುವನ ಮುಟ್ಟಿದ ಕೌರವರನ್ನು ತಿಳಿದು ಗರಗರನೆ ತಿರುಗಿಸಿ ಅಪ್ಪಳಿಸುತ್ತವೆ. ಬರದ ಶೂನ್ಯತೆಯ ಫಲ ಹೇಳಿದ ರಣದಾಹ ಮುಗಿಸಿಕೊಳ್ಳುವೆ.
ಆನಂದ ಪಾಂಚಾಲಿ ನಾನಿದ್ದೀನಿ. ಹೋಗಪ್ಪ. ಪುತ್ರರನ್ನು ಹೇಗಾದರೂ ಮಾಡಿ ಸರಿದಾರಿಗೆ ತನ್ನಿ ಪರಮಾತ್ಮ. ಎಲ್ಲ ಭಾರವು ನಿಮ್ಮದೇ. ನಿನ್ನ ಇಚ್ಛೆಯನ್ನು ಪೂರೈಸುವೆನು ಧರ್ಮನಂದನ.